ಎಂಸಿಸಿಯ ಆಲ್ ಇಂಡಿಯಾ ಕಟ್ ಆಫ್ ಬಂದಿದೆ. ಈ ಎಂಸಿಸಿಯ ರಿಸಲ್ಟ್ ಇನ್ನೂವರೆಗೂ ಯಾವ ವರ್ಷವೂ ಕೂಡ ಫಸ್ಟ್ ರೌಂಡಲ್ಲಿ ಇಷ್ಟೊಂದು ಕಟ್ ಆಫ್ ಹೈ ಲೆವೆಲಲ್ಲಿ ನಿಂತಿಲ್ಲ. ಇವನ್ ಈ ವರ್ಷ ಡೀಮ್ಡ್ ಕಾಲೇಜ್ಗಳಿಗೂ ಕೂಡ 2,00,000ವರೆಗೆ ಕಟ್ ಆಫ್ ನಿಂತಿದೆ. ಅಂದರೆ 2,50,000ವರೆಗೆ ಕರ್ನಾಟಕದ ಕಾಲೇಜ್ಗಳಿಗೆ ಕಟ್ ಆಫ್ ನಿಂತಿದೆ. ಇದಕ್ಕೆ ಮೆನಿ ಫ್ಯಾಕ್ಟರ್ಸ್ಗಳಿದ್ದಾವೆ. ಮುಖ್ಯವಾಗಿ JNMC ಕಾಲೇಜ್ ಬೆಳಗಾವಿ ಇದೆಯಲ್ಲ, ಜವಾಹರ್ಲಾಲ್ ನೆಹರು ಕಾಲೇಜ್ ಬೆಳಗಾವಿ, ಈ ಕಾಲೇಜ್ನ ಸುಮಾರು 100ಕ್ಕಿಂತ ಹೆಚ್ಚು ಸೀಟ್ಗಳನ್ನು MCC ಕೌನ್ಸಿಲಿಂಗಿಂದ ತೆಗೆದುಹಾಕಿದ್ರಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕಡಿಮೆ ಕಾಲೇಜ್ಗಳ ಆಪ್ಷನ್ ಎಂಟ್ರಿಗೆ ಸಿಕ್ಕಿತು. ಆದ್ದರಿಂದ ಈ ವರ್ಷದ ಕರ್ನಾಟಕದ ಕಾಲೇಜ್ಗಳಲ್ಲಿ ಡೀಮ್ಡ್ ಕಾಲೇಜ್ಗಳಲ್ಲಿ ಕಟ್ ಆಫ್ ಭಾಳಷ್ಟು ಹೈ ನಿಂತಿದೆ. ಈಗ ನೀವು ನೋಡ್ಬೋದು, BLD ಕಾಲೇಜ್ ಬಿಜಾಪುರ ಇದೆಯಲ್ಲ, ಇದಕ್ಕೆ ಕಟ್ ಆಫ್ ಎಷ್ಟು ನಿಂತಿದೆ ಅಂದರೆ 2,07,742 ನಿಂತಿದೆ. ಅಂದರೆ ಸ್ಕೋರ್ ನೋಡ್ಬೋದು, 401ಕ್ಕೆ ಕಟ್ ಆಫ್ ನಿಂತಿದೆ. ಅದೇ ರೀತಿ JGMC ಕಾಲೇಜ್ ಹುಬ್ಬಳ್ಳಿ ಇದೆಯಲ್ಲ, ಇಲ್ಲಿ 1,98,103ಕ್ಕೆ ಕಟ್ ಆಫ್ ನಿಂತಿದೆ. ನೀವು ಗಮನಿಸ್ಬೋದು, ಜವಾಹರ್ಲಾಲ್ ನೆಹರು ಕಾಲೇಜ್ನಲ್ಲಿ ಯಾವುದೇ ಒಂದು ಸೀಟ್ಗಳು ಅಲಾಟ್ ಆಗಿಲ್ಲ. ಅದೇ ರೀತಿ ನೀವು ಗಮನಿಸ್ಬೋದು, JSS ಮೆಡಿಕಲ್ ಕಾಲೇಜ್ ಮೈಸೂರು, ಈ ಕಾಲೇಜ್ ಕೂಡ ಭಾಳಷ್ಟು ಫೇಮಸ್ ಆಗಿರುವಂಥ ಕಾಲೇಜು. ಇಲ್ಲಿ ನೋಡ್ಬೋದು ಕಟ್ ಆಫನ್ನು 1,17,000ಕ್ಕೆ ಕಟ್ ಆಫ್ ನಿಂತಿದೆ. ಇದರ ಕಟ್ ಆಫ್ 453 ಕಟ್ ಆಫ್ ರ್ಯಾಂಕ್ ಸ್ಕೋರ್ ಆಗಿದೆ. ಇಲ್ಲಿ ನೀವು KS ಹೆಗಡೆ ಕೂಡ ಗಮನಿಸ್ಬೋದು, 1,05,741 ಕಟ್ ಆಫ್ ನಿಂತಿದೆ. ನೀವೆಲ್ಲರೂ ಶಾಕ್ ಆಗುವಂತಹ ಒಂದು ಕಟ್ ಆಫ್ ಇದೆ, ಯಾವ್ದು ಗೊತ್ತಾ? KMC ಮಣಿಪಾಲ್ ಮತ್ತು KMC ಮಂಗಳೂರಿನ ಕಟ್ ಆಫನ್ನು ನೋಡಿ, 40,008ಕ್ಕೆ ಕಟ್ ಆಫ್ ನಿಂತಿದೆ KMC ಮಣಿಪಾಲಲ್ಲಿ. KMC ಮಂಗಳೂರಲ್ಲಿ 52,466ಕ್ಕೆ ಕಟ್ ಆಫ್ ನಿಂತಿದೆ. ಇದನ್ನು ನೋಡಿದರೆ ನಿಮಗೂ ಶಾಕ್ ಆಗುತ್ತೆ. ಯಾಕಂದರೆ ಈ ಕಾಲೇಜ್ಗಳ ಡಿಮ್ಯಾಂಡ್ ಎಷ್ಟಿದೆ ನೋಡಿ. ಇಷ್ಟೊಂದು ರ್ಯಾಂಕನ್ನು ಪಡೆದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಗೋರ್ಮೆಂಟ್ ಕಾಲೇಜ್ಗಳು ಸಿಗ್ತವೆ. ಅಂದರೆ ಈಗ ಮೇನ್ ಆಗಿ ಕ್ಯಾಟಗರಿಗಳಿದ್ರೂ ಕೂಡ ಗೋರ್ಮೆಂಟ್ ಕಾಲೇಜ್ಗಳು ಸಿಗ್ತವೆ, ಇಲ್ಲಾಂದರೆ ಅಟ್ಲೀಸ್ಟ್ ಪ್ರೈವೇಟ್ ಕಾಲೇಜ್ ಆದರೂ ಈ ಒಂದು ರ್ಯಾಂಕ್ಗೆ ಸಿಗ್ತವೆ. ಆದ್ದರಿಂದ ಇಲ್ಲಿ ನೋಡಿ, ಇಷ್ಟೊಂದು ರ್ಯಾಂಕ್ ಕಟ್ ಆಫ್ ಹೇಗೆ ನಿಲ್ಲುತ್ತೆ ಈ ಕಾಲೇಜ್ಗೆ ಅಂದರೆ, ಇಷ್ಟೊಂದು ಡಿಮ್ಯಾಂಡ್ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಈ ಕಾಲೇಜ್ಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಕೆಲವೊಂದು ಸ್ಟೇಟ್ಗಳಲ್ಲಿ 30,000 25,000ಕ್ಕೆ ಕಟ್ ಆಫ್ ನಿಲ್ಲೋದ್ರಿಂದ ಅವರೆಲ್ಲರೂ ಕೂಡ ಈ ಕಾಲೇಜನ್ನು ಫಸ್ಟ್ ಪ್ರಿಯಾರಿಟಿಯಲ್ಲಿ ಇಟ್ಟಿರ್ತಾರೆ ಡೀಮ್ಡ್ ಕಾಲೇಜಸ್ಗಳಲ್ಲಿ. ಆದ್ದರಿಂದ ಅಂಥವರು ಈ ಕಾಲೇಜನ್ನು ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಕಟ್ ಆಫನ್ನು ನೀವು ಗಮನಿಸಿ, 40,000ಕ್ಕೆ ಕಟ್ ಆಫ್ ನಿಂತಿದೆ. KMC ಮಂಗಳೂರಲ್ಲಿ ಕೂಡ 52,000ಕ್ಕೆ ಕಟ್ ಆಫ್ ನಿಂತಿದೆ. ಇಲ್ಲಿರುವಂತಹ ಎಲ್ಲ ಕಾಲೇಜುಗಳ ಫೀ ಸ್ಟ್ರಕ್ಚರ್ 18 ಲಕ್ಷಕ್ಕಿಂತ ಮೇಲೆ ಆಗಿದ್ದರೂ ಕೂಡ ಈ ಕಟ್ ಆಫನ್ನು ನೋಡಿ ಎಷ್ಟು ಡಿಮ್ಯಾಂಡ್ ಇದೆ ಈ ಡೀಮ್ಡ್ ಕಾಲೇಜ್ಗಳಿಗೆ. ಇವನ್ KS ಹೆಗಡೆಗೆ ಸಿಕ್ಕಿರುವಂಥ ರ್ಯಾಂಕ್ ಇದೆ ನೋಡಿ, 1,05,000. ಈ ರ್ಯಾಂಕಿಗೆ ನಮ್ಮ ಕರ್ನಾಟಕದಲ್ಲಿ ನೀವು ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಯಾವ ಕಾಲೇಜ್ ಸಿಗ್ತದೆ ಅಂದರೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂಥ ಕಾಲೇಜ್ಗಳು ಸಿಗ್ತವೆ ಜನರಲ್ ಕ್ಯಾಟಗರಿಯಲ್ಲಿ. ಆದರೆ ಇಲ್ಲಿ ನೋಡಿ, KS ಹೆಗಡೆ ಮಂಗಳೂರು ಕಾಲೇಜ್ ಕೂಡ ಅಷ್ಟೊಂದು ಡಿಮ್ಯಾಂಡಲ್ಲಿದೆ. ಅದಾದಮೇಲೆ ರಾಜರಾಜೇಶ್ವರಿ ಕಾಲೇಜ್ ಬೆಂಗಳೂರು, ಈ ಕಾಲೇಜ್ ಕೂಡ ತುಂಬ ಚೆನ್ನಾಗಿರುವಂಥ ಕಾಲೇಜು. ಆದರೆ ಕಟ್ ಆಫ್ ಯಾಕೆ ಇಷ್ಟೊಂದು ಲೋ ನಿಲ್ಲುತ್ತೆ ಅಂದರೆ, ಈ ಒಂದು ಕಾಲೇಜ್ನ ಫೀ ಸ್ಟ್ರಕ್ಚರಿಂದಾಗಿ ಈ ಕಾಲೇಜಿನಲ್ಲಿ ಕಟ್ ಆಫ್ ಇಷ್ಟೊಂದು ಲೋ ನಿಲ್ಲುತ್ತೆ. ಈ ಕಾಲೇಜ್ನ ಫೀ ಸ್ಟ್ರಕ್ಚರ್ 23 ಲಕ್ಷ ಆಗಿರೋದ್ರಿಂದ ಈ ಕಾಲೇಜಿನಲ್ಲಿ ಕಟ್ ಆಫ್ 3,06,923 ಕಟ್ ಆಫ್ ನಿಂತಿದೆ. ಅದಾದಮೇಲೆ SDU ಕಾಲೇಜ್, ಮುಂದಿನ ಕಾಲೇಜು SDU ಕಾಲೇಜ್ ಕೋಲಾರ. ಈ ಕಾಲೇಜಿನಲ್ಲಿ 1,77,907ಕ್ಕೆ ಕಟ್ ಆಫ್ ನಿಂತಿದೆ. ಇಲ್ಲಿ ಕೂಡ ಕಡಿಮೆ ಫೀಸ್ ಇರೋದ್ರಿಂದ ಈ ಒಂದು ಕಾಲೇಜಿನ ಕಟ್ ಆಫ್ ಕೂಡ ಹೈ ನಿಂತಿದೆ. ಮತ್ತು ಶ್ರೀ ಸಿದ್ಧಾರ್ಥ ತುಮಕೂರು ಕಾಲೇಜ್ 2,17,698ಕ್ಕೆ ಕಟ್ ಆಫ್ ನಿಂತಿದೆ. ಶ್ರೀ ಸಿದ್ಧಾರ್ಥ ಕಾಲೇಜ್ ಬೇಗೂರು, ಈ ಕಾಲೇಜಿನಲ್ಲಿ 2,52,684. ಇಲ್ಲಿವರೆಗೆ ನೀವು ನೋಡಿದ್ದೇನಿದೆ, ಇಲ್ಲಿ ಬೇಗೂರನ್ನು ಕಂಪೇರ್ ಮಾಡಿದ್ರೆ ಈ ಕಾಲೇಜಿನ ಕಟ್ ಆಫ್ ಈ ವರ್ಷದ 18 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂಥ ಕಾಲೇಜಿನಲ್ಲಿ ಈ ಕಟ್ ಆಫ್ ಲೋಯೆಸ್ಟ್ ಕಟ್ ಆಫ್ ಆಗಿರ್ತದೆ. ನಂತರ ಯನಪೋಯ ಮಂಗಳೂರು ಕಾಲೇಜ್ 2,81,000ಕ್ಕೆ ನಿಂತಿದೆ. ಅದೇ MM ಕೋಟ ಏನಾದರೂ ಇದ್ದರೆ 3,21,845 ಕಟ್ ಆಫ್ ನಿಂತಿದೆ. ಓವರಾಲ್ ಆಗಿ ಗಮನಿಸಿದರೆ ಈ ವರ್ಷದ ಕಟ್ ಆಫ್ ಡೀಮ್ಡ್ ಕಾಲೇಜ್ಗಳಲ್ಲಿ ಜಾಸ್ತಿ ನಿಲ್ಲೋದಕ್ಕೆ ಕಾರಣಗಳೇನೆಂದರೆ, ಒಂದೇ ಫ್ಯಾಕ್ಟರ್ ಏನಂದರೆ KA ಕೌನ್ಸಿಲಿಂಗನ್ನು ಮೊದಲು ಮಾಡಿ KA ಕೌನ್ಸಿಲಿಂಗ್ ಆದಮೇಲೆ ಅವರು ಎಕ್ಸ್ಟೆನ್ಷನ್ ಮಾಡಿಕೊಂಡು ಹೋದರು MCC ಅವರು. ಇದರಿಂದ ಏನು ಮಾಡಿದ್ದಾರೆ, ಕರ್ನಾಟಕದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ನಮಗೆ 12 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇರುವಂಥ ಕಾಲೇಜ್ ಸಿಗೋಲ್ಲ ಅಂದ್ಕೊಂಡಾಗ ಖಂಡಿತವಾಗಿ ಅವರು ಕೂಡ ಡೀಮ್ಡ್ ಕಾಲೇಜ್ಗಳಿಗೆ ಆಪ್ಷನ್ ಎಂಟ್ರಿನ ಮಾಡಿರ್ತಾರೆ. ಆಪ್ಷನ್ ಎಂಟ್ರಿನ ಮಾಡಿರೋದ್ರಿಂದ ಈ ಕಾಲೇಜ್ಗಳ ಕಟ್ ಆಫ್ ಹೈ ನಿಂತಿದೆ. ಇನ್ನೊಂದು ಫ್ಯಾಕ್ಟ್ರಿ ಏನಂದರೆ, ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಕಾಲೇಜಸ್ಗಳು ಡೀಮ್ಡ್ ಕಾಲೇಜ್ಗಳು ಭಾಳಷ್ಟು ಡಿಮ್ಯಾಂಡ್ ಇರುವಂತಹ ಕಾಲೇಜಸ್ಗಳು. ಆಲ್ ಓವರ್ ಇಂಡಿಯಾದಲ್ಲೇ ನೋಡಿದ್ರೆ ನಮ್ಮ ಕಾಲೇಜ್ಗಳು ಟಾಪ್ 10 ಬರ್ತವೆ. ಆಲ್ ಓವರ್ ಇಂಡಿಯಾದಲ್ಲಿರುವಂತಹ ಡೀಮ್ಡ್ ಕಾಲೇಜ್ಗಳನ್ನು ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಡೀಮ್ಡ್ ಕಾಲೇಜ್ಗಳು ಟಾಪ್ 10 ಬರೋದ್ರಿಂದ ಭಾಳಷ್ಟು ಕಾಲೇಜ್ಗಳು ಟಾಪ್ 10 ಬರ್ತವೆ. ಆದ್ದರಿಂದ ಈ ಕಾಲೇಜ್ಗಳನ್ನು ಪ್ರತಿಯೊಬ್ಬರ ಆಪ್ಷನ್ ಎಂಟ್ರಿಯಲ್ಲಿ ಮೊದಲ ಒಂದು 10ರಲ್ಲಿ ಇದ್ದೇ ಇರ್ತವೆ. ಆದ್ದರಿಂದ ಈ ಒಂದು ಕಾಲೇಜ್ಗಳನ್ನು ಭಾಳಷ್ಟು ಜನರು ತೆಗೆದುಕೊಳ್ಳೋದ್ರಿಂದ ಈ ಒಂದು ಕಾಲೇಜ್ಗಳ ಕಟ್ ಆಫ್ ಭಾಳಷ್ಟು ಹೈ ನಿಂತಿದೆ. ಆದರೆ ಮುಂದಿನ ರೌಂಡಲ್ಲಿ ಈ ಕಟ್ ಆಫ್ ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ?
ಕಳೆದ ವರ್ಷಗಳನ್ನು ನಾವು ನೋಡಿದ್ರೆ ಕಳೆದ ವರ್ಷಗಳಲ್ಲಿ ಮೊದಲನೇ ರೌಂಡಿಂದ ಸೆಕೆಂಡ್ ರೌಂಡಿಗೆ ಏನಾಗ್ತಿತ್ತು ಕಟ್ ಆಫ್ ಅಂದರೆ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇತ್ತು, ಕಟ್ ಆಫ್ ಡಿಕ್ರೀಸ್ ಆಗ್ತಿರಲಿಲ್ಲ. ನಮ್ಮ ಕರ್ನಾಟಕದ ಕೌನ್ಸಿಲಿಂಗಲ್ಲಿ ನೀವು ನೋಡಿರ್ತೀರಿ ಕಟ್ ಆಫ್ ಡಿಕ್ರೀಸ್ ಆಗ್ತದೆ. ಅಂದರೆ ಮೊದಲ ರೌಂಡಲ್ಲಿ 1 ಲಕ್ಷ ಇದ್ದರೆ ಸೆಕೆಂಡ್ ರೌಂಡಲ್ಲಿ 1,20,000 1,30,000 ತನಕ ಹೋಗುವಂಥ ಚಾನ್ಸಸ್ ಇರ್ತದೆ. ಆದರೆ ಈ ಆಲ್ ಇಂಡಿಯಾದಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಈಗ 1 ಲಕ್ಷ ಇದ್ದರೆ ಮುಂದಿನ ರೌಂಡಲ್ಲಿ ಕಟ್ ಆಫ್ ಡಿಕ್ರೀಸ್ ಆಗೋದಿಲ್ಲ, ಇನ್ಕ್ರೀಸ್ ಆಗ್ತದೆ. ಅಂದರೆ 90,000ಕ್ಕೆ ಕಟ್ ಆಫ್ ಹೋಗ್ಬೋದು 1 ಲಕ್ಷ ಇದ್ದು. ಆ ರೀತಿಯ ಒಂದು ಕಟ್ ಆಫ್ ಇನ್ಕ್ರೀಸ್ ಆಗೋದನ್ನು ನಾವು ಆಲ್ ಇಂಡಿಯಾದಲ್ಲಿ ಕಾಣಸಿಗ್ತದೆ. ಯಾಕಂದರೆ ಫ್ರೆಶ್ ರಿಜಿಸ್ಟ್ರೇಷನ್ ಇರ್ತದೆ, ಫ್ರೆಶ್ ಆಪ್ಷನ್ ಎಂಟ್ರಿ ಕೂಡ ಇರ್ತದೆ, ಎಲ್ಲ ರೀತಿಯ ಫ್ಯಾಕ್ಟರ್ಸ್ಗಳು ಇನ್ಕ್ಲೂಡ್ ಆಗೋದ್ರಿಂದ ಮುಂದಿನ ರೌಂಡ್ಗಳಲ್ಲಿ ಕಟ್ ಆಫ್ ಡಿಕ್ರೀಸ್ ಆಗೋದಿಲ್ಲ, ಇನ್ಕ್ರೀಸ್ ಆಗ್ತದೆ. ಆದರೆ ಈ ವರ್ಷ ಯಾವ ರೀತಿಯಲ್ಲಿ ನಮ್ಮ ಈ ಪ್ರೊಸೆಸ್ ಹೋಗ್ತಾ ಇದೆಯಲ್ಲ ಇದನ್ನು ಗಮನಿಸಿದರೆ ಕಟ್ ಆಫ್ ಡಿಕ್ರೀಸು ಆಗ್ಬೋದು, ಇನ್ಕ್ರೀಸು ಆಗ್ಬೋದು. ಯಾವುದನ್ನು ಕೂಡ ಪ್ರೆಡಿಕ್ಷನ್ ಮಾಡೋದಕ್ಕೆ ಈ ವರ್ಷ ಆಗದೇ ಇರೋ ಕಾರಣ ಇಲ್ಲಿ ಯಾವುದನ್ನು ಕೂಡ ಪ್ರೆಡಿಕ್ಷನ್ ಮಾಡೋದು ಭಾಳ ಕಷ್ಟ ಆಗ್ತದೆ. ನಮ್ಮ ಪ್ರೇಯರ್ ಏನಾಗಿರಬೇಕಂದ್ರೆ ಮುಂದಿನ ರೌಂಡಲ್ಲಿ ಕಟ್ ಆಫ್ ಡಿಕ್ರೀಸ್ ಆಗಲಿ. ಈಗ ಕರ್ನಾಟಕದಲ್ಲಿ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಸೀಟನ್ನು ತೆಗೆದುಕೊಂಡ್ರೆ ಡೀಮ್ಡ್ ಸೀಟ್ಗಳಿಗೆ ನಮಗೆ ಅಲ್ಲಿ ಕಟ್ ಆಫ್ ಸ್ವಲ್ಪ ಡಿಕ್ರೀಸ್ ಆಗುವಂಥ ಚಾನ್ಸಸ್ ಇರ್ತದೆ. ಈಗ ನೀವು ನೋಡುತ್ತಿರುವಂಥ ಕಟ್ ಆಫ್ ಏನಿದೆ ಈ ಕಟ್ ಆಫ್ ಪ್ರತಿ ವರ್ಷ ಸೆಕೆಂಡ್ ರೌಂಡಲ್ಲಿ ಈ ರೀತಿಯ ಒಂದು ಕಟ್ ಆಫ್ ನಮಗೆ ಕಾಣಸಿಗ್ತಿತ್ತು. ಆದರೆ ಈ ವರ್ಷ ಏನಾಗಿದೆ ಈ ಕಟ್ ಆಫ್ ನಮಗೆ ಫಸ್ಟ್ ರೌಂಡಲ್ಲೇ ಕಾಣಸಿಗ್ತಾ ಇದೆ. ಆದ್ದರಿಂದ ಹೋಪನ್ನು ಇಟ್ಕೊಳ್ಳೋಣ ಮುಂದಿನ ರೌಂಡ್ಗಳಲ್ಲಿ ಈ ಒಂದು ಕಟ್ ಆಫ್ ಡಿಕ್ರೀಸ್ ಆಗಲಿದೆ. ಭಾಳಷ್ಟು ಜನರಿಗೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲಿದೆ. ಇಲ್ಲಿ ಇಷ್ಟೆಲ್ಲ ನಾವು ಯೋಚನೆ ಮಾಡಿಕೊಂಡು ನಾವು ಖಂಡಿತವಾಗಿ ಮುಂದಿನ ರೌಂಡ್ಗಳಲ್ಲಿ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳೋಣ. ಯಾರು ಕೂಡ ಈಗ ಡೀಮ್ಡ್ ಕಾಲೇಜ್ಗಳನ್ನು ಹಾಕಿ ನಿರಾಶೆಯನ್ನು ಹೊಂದಿದ್ದೀರಾ ಅವ್ರಿಗೆಲ್ರಿಗೂ ನಾನು ಏನು ಹೇಳೋದಂದರೆ ಮುಂದಿನ ರೌಂಡ್ಗಳಿಗೂ ನೀವು ಪಾರ್ಟಿಸಿಪೇಟ್ ಮಾಡಿ. ಅಲ್ಲೇನಾದರೂ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದ್ದರೆ ಸಿಗುತ್ತೆ. ಆದ್ದರಿಂದ ಯಾವುದೂ ಹೋಪನ್ನು ಕಳ್ಕೊಳ್ಬೇಡಿ. ಮುಂದಿನ ರೌಂಡ್ಗಳಿಗೂ ಕೂಡ ಪಾರ್ಟಿಸಿಪೇಟ್ ಮಾಡೋದನ್ನು ಬಿಡಬೇಡಿ. ಇದಿಷ್ಟಾಗಿತ್ತು ಈಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.